ಮಾನಸಿಕವಾಗಿ ಆ್ಯಕ್ಚುಲಿ ಇವರು ದಿವಾಳಿಗಳಾಗ್ಬಿಟ್ಟಿದ್ದಾರೆ. ಎಲೆಕ್ಷನ್ ಗೆಲ್ಲೋದೇ ಇವರಾಗಿ ಇವತ್ತು ನೋಡಿ ಇದು ಪ್ರಧಾನಿಯವರು ಉತ್ತರ ಕೊಡಬೇಕಾದಂಥವ್ರು ಡೆಲ್ಲಿಯಲ್ಲಿ ಮಾತಾಡದೆ ಹೋಗಿ ಅಥವಾ ಕಾಶ್ಮೀರದಲ್ಲಿ ಹೋಗಿ ಒಂದು ವೈಮಾನಿಕ ಸಮೀಕ್ಷೆ ನಡೆಸದೆ ಸೀದಾ ಎಲೆಕ್ಷನ್ ಇರುವಂಥದ್ದು ಯಾವುದೋ ಒಂದು ಬಿಹಾರಕ್ಕೆ ಹೋಗ್ತಾರೆ. ಅವ್ರದ್ದೇ ಆ್ಯಕ್ಚುಲಿ ಅಸೋಸಿಯೇಷನ್ ಅವ್ರದ್ದೇ ಪಾರ್ಟಿ ಎನ್ ಡಿ ಎ ಒಂದು ಗೌರ್ಮೆಂಟ್ ಇರುವಂಥ ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ಇನ್ನೇನೋ ಚುನಾವಣೆ ಬರ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಆ್ಯಕ್ಚುಲಿ ಚುನಾವಣೆ ಒಂದಷ್ಟು ಯೋಜನೆಗಳನ್ನ ಜನಕ್ಕೆ ಅರ್ಪಣೆ ಮಾಡಿ ಬರಬೇಕಾಗಿದ್ದವರು ಅಲ್ಲಿ ಹೋಗ್ಬಿಟ್ಟು ಯಾರಿಗೆ ಉಗ್ರರಿಗೆ ವಾರ್ನ್ ಮಾಡ್ತಾವೆ. ನಿಮ್ಗೆ ನೆನಪಿರ್ಬೋದು ಲಾಸ್ಟ್ ಟೈಮು ಕೂಡ ಚೈನಾ ಈ ಥರ ನಮ್ಮ ಬಾರ್ಡ್ರನ್ನೆಲ್ಲ ಆ್ಯಕ್ಚುಲಿ ಆಕ್ಯುಪೈ ಮಾಡ್ಕೊಬಿಟ್ಟಿದೆ ಅಂತ ಅವ್ರದ್ದೇ ಪಕ್ಷದ ಕಠೋರ ಹಿಂದುತ್ವವಾದಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿದರು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದು ಯಾವಾಗ ಮಾಧ್ಯಮಗಳು ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೋ ಒಂದು ಕಡೆ ಹೋಗ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡ್ಕೊಂಡು ವಾಪಸ್ ಬಂದಿದ್ದರು ಮೋದಿಯವರು. ತದನಂತರದಲ್ಲಿ ಫಸ್ಟ್ ಅಷ್ಟೆಲ್ಲ ಹೇಳುವಾಗ ಒಳಗಡೆ ಬಂದಿದ್ದಾರೆ ಅಂತ ಹೇಳಿದಾಗ ಇಲ್ಲ ಯಾರು ಬಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ಬಂದು ಹೇಳಿದ್ರು ಬಂದಿದ್ದವರೆಲ್ಲ ಒಟ್ಟೋಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಯಾರೂ ಬಂದಿಲ್ಲ ಯಾರೂ ಹೋಗಿಲ್ಲ ಅಂತ ಹೇಳಿದರು. ಸೊ ಈ ರೀತಿಯಾದಂಥ ಭಾಳಷ್ಟು ಕನ್ಫ್ಯೂಷನ್ ಇರುವಂಥ ಅಂದರೆ ಸತ್ಯವನ್ನು ಮರೆಮಾಚ್ತಾ ಇದ್ರು ಅವರು. ಕಾಶ್ಮೀರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಾರ್ಡ್ರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಚೈನಾ ಪ್ರತಿದಿನ ಇಂಚ್ ಬೈ ಇಂಚ್ ನಮ್ಮನ್ನು ಆಕ್ಯುಪೈ ಮಾಡ್ತಾ ಇದೆ. ಇದನ್ನು ಅವ್ರದ್ದೇ ಪಕ್ಷದ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿದಿನ ಟ್ವಿಟರ್ನಲ್ಲಿ ಒಂದಷ್ಟು ಮೀಡಿಯಾಗಳಲ್ಲಿ ಎಲ್ಲ ಕಡೆ ಹಾಕ್ತಿದ್ದಾರೆ. ಯಾರಿಗೆ ಮೋದಿ ಸಪೋರ್ಟ್ ಮಾಡುವಂಥ ಮಾಧ್ಯಮಗಳಿದ್ದಾವೆ ಅವ್ರು ಆಗ್ತಾಯಿಲ್ಲ. ಫ್ರೀ ಮೀಡಿಯಾಗಳಲ್ಲಿ ಅವರ ಹೇಳಿಕೆಗಳು ಪ್ರತಿದಿನ ಬರ್ತಾಯಿದೆ. ಇದ್ರ ಬಗ್ಗೆ ಎಲ್ಲೂ ಕೂಡ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಡಲ್ಲ. ಒಂದು ವೇಳೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳುವಂಥ ವಿಷಯ ಸುಳ್ಳಾದರೆ ಅವ್ರ ಮೇಲೆ ಕೇಸ್ ಹಾಕಾಗ್ತಾಯಿಲ್ಲ, ಅವ್ರನ್ನ ಜೈಲಿಗೆ ಹಾಕಾಗ್ತಾಯಿಲ್ಲ. ಅವ್ರು ಎತ್ತಿರ್ತಕ್ಕಂಥ ಪ್ರಶ್ನೆ ದೇಶದ ದೇಶದ ನಮ್ಮ ಸ್ವಾಯತ್ತತೆಗೆ ಎತ್ತದಂಥ ಒಂದು ಪ್ರಶ್ನೆ. ಅವ್ರು ಸುಳ್ಳು ಹೇಳೋದಿದ್ರೆ ಅವ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು, ಅವ್ರನ್ನ ಒಳಗಡೆ ಹಾಕಬೇಕಾಗಿತ್ತು. ಇಲ್ಲ ಅವ್ರು ನಿಜ ಹೇಳ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ರಿವರ್ಟ್ ಕೊಡುವಂಥ ಕೆಲಸವನ್ನು ಇವ್ರು ಯಾರೂ ಕೂಡ ಮಾಡ್ತಾ ಇಲ್ಲ. ರಕ್ಷಣಾ ಸಚಿವನು ಮಾಡ್ತಾ ಇಲ್ಲ, ಗೃಹ ಮಂತ್ರಿ ಅಮಿತ್ ಶಾನು ಮಾಡ್ತಾ ಇಲ್ಲ, ಇವರು ಮಾಡ್ತಾ ಇಲ್ಲ. ತದನಂತರದಲ್ಲಿ ನನಗನ್ಸೋದು ಕಳೆದ ಏನೊಂದು 11 ವರ್ಷದಲ್ಲಿ ಇವರಿದ್ದರು ಬಿ ಜೆ ಪಿಯವರು, ಇವ್ರು ಮಾಡಿದ್ದೊಂದೇ IT, ED, CBI ಸೇರಿದಂತೆ ಒಂದಷ್ಟು ಏಜೆನ್ಸಿಗಳಿದೆ. ಈ ಏಜೆನ್ಸಿಗಳನ್ನ ಬಲಪಡಿಸ್ಕೊಂಡಿದ್ದಾರೆ. ಹೆಂಗೆ ಬಲಪಡಿಸ್ಕೊಂಡವ್ರೆ ಅಂದರೆ ತಮ್ಮ ಚೇಳೆಗಳು ಹಾಕ್ಬಿಟ್ಟವ್ರಲ್ಲಿ ಏಜೆನ್ಸಿಗಳು ತಮ್ಮದೇ ಆ್ಯಕ್ಚುಲಿ ಟ್ರಸ್ಟ್ ಇರ್ತಕ್ಕಂಥವ್ರು ಹಾಕ್ಕೊಬಿಟ್ಟಿದ್ದಾರೆ. ಅವರು ಪ್ರತಿದಿನ ಅವ್ರನ್ನ ಅಷ್ಟೇ ಮಾನಿಟರ್ ಮಾಡೋದಾಗಿದೆ ಅವ್ರಿಗೆ. ನಾಳೆ ಬೆಳಗ್ಗೆ ನಮಗೆ ಸಪೋರ್ಟ್ ಕೊಡದೇ ಇರುವಂತಹ ಯಾವ ವ್ಯಕ್ತಿ ಮೇಲೆ ಸಪೋರ್ಟ್ ಮಾಡಬೇಕು, ಯಾವ ರಾಜಕಾರಣಿ ಮೇಲೆ ನಾವು ಹೋಗಿ ದಾಳಿ ಮಾಡಿಸ್ಬೇಕು, ಯಾವ ಸಂಸ್ಥೆ ಮೇಲೆ ಹೋಗಿ ನಾವು ದಾಳಿ ಮಾಡಿಸ್ಬಿಟ್ಟು ನಾವು ಚುನಾವಣೆ ಬಾಂಡ್ ಇತ್ತಲ್ಲ ಎಲೆಕ್ಟ್ರಲ್ ಬಾಂಡ್ ಅದರಲ್ಲಿ ದುಡ್ಡು ಇಸ್ಕೋಬೇಕು, ಇದನ್ನೇ ಮಾಡ್ತಾ ಬಂದರು ಕಳೆದ 11 ವರ್ಷದಿಂದ. ಇವನ್ನ ಸ್ಟ್ರಾಂಗ್ ಮಾಡೋದು ಬಿಟ್ಟು ಇವನ್ನ ದುರ್ಬಳಕೆ ಮಾಡೋದು ಬಿಟ್ಟು ಸರಿಯಾಗಿ ಇವರು ಆರ್ಮಿಯನ್ನು ಅಥವಾ ನಮ್ಮ ಸೇನೆಯನ್ನು ಬೇಕಾದಂಥ ಥ್ರೆಟ್ ಅನಾಲಿಸಿಸ್ ಅಂತೇಳಿ ಒಂದು ಇದಿದೆ. ಅವರ ಬಕ್ಷಿ ಅಂತ ಹೇಳೋಬ್ರು ಇದ್ದಾರೆ. ಅವ್ರಿಗೆ ಭಾಳಷ್ಟು ವೋಕಲಾಗಿ ಸಪೋರ್ಟ್ ಮಾಡಿದಂಥ ಮನುಷ್ಯ ವಿಂಗ್ ಕಮಾಂಡರ್ ಯಾರೋ ಒಬ್ಬರು ರಿಟೈರ್ಡ್ ವಿಂಗ್ ಕಮಾಂಡರ್ ಬಕ್ಷಿ ಅಂತಿದ್ದಾರೆ. ಕಳೆದ ಇವರು ಅಪೋಸಿಷನ್ಲಿದ್ದಾಗ UPA 2 ಗೌರ್ಮೆಂಟ್ ಇದ್ದಾಗ ಅವರಷ್ಟು ವೋಕಲ್ ಆಗಿ UPA 2 ಗೌರ್ಮೆಂಟನ್ನು ಏನು ಹೇಳ್ತಾರೆ ವಿರೋಧ ಮಾಡಿದಂಥವ್ರಿಲ್ಲ, ಎಳೆಯಾಗಿ ಬಿಡಿಸಿಟ್ಟಂಥವ್ರಿಲ್ಲ. ಇವ್ರನ್ನ ನಂಬಿ ಇವ್ರನ್ನ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಆತ. ಇವತ್ತು ಅವರೇ ಬಂದು ವಾಪಸ್ ಹೇಳ್ತಿದ್ದಾರೆ ಆರ್ಮಿಯಲ್ಲಿ ಆಲ್ಮೋಸ್ಟ್ ನೀವು ಒಂದು 2 ಲಕ್ಷದಷ್ಟು ರಿಕ್ರೂಟ್ಮೆಂಟೇ ಮಾಡ್ತಾ ಇಲ್ಲ, ಥ್ರೆಟ್ ಅನಾಲಿಸಿಸ್ ಮಾಡ್ತಾ ಇಲ್ಲ. ನೀವು ಒಂದು ವೇಳೆ ರೆಡ್ಯೂಸ್ ಮಾಡೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೇ ಒಂದು ಸಣ್ಣದಾಗಿ ಹೇಳೋಣ, ನಮ್ಮ ಮನೆ ಎಲ್ಲ ಒಂದು ಹೊಲದಲ್ಲಿ ಕೆಲಸ ಮಾಡೋರು ಒಂದು 200 ಜನ ಇಟ್ಕೊಂಡಿರ್ತೀವಿ ವರ್ಷ. ಮುಂದಿನ ವರ್ಷಕ್ಕೆ ನಾವು ಏಕಾಏಕಿ 100 ಜನ ಕಿತ್ತೆಸ್ಬಿಡ್ತೀವಿ ನಮ್ಮ ಕೆಲಸಕ್ಕೆ ಬೇಡ ಅಂತ ಅನ್ನೋದಾದರೆ ನಮಗೆ ಒಂದು ಐಡಿಯಾ ಇರಬೇಕು. ಏನು ಐಡಿಯಾ ಇರಬೇಕು? ನನಗೆ ಆ್ಯಕ್ಚುಲಿ ಈ ವರ್ಷ 100 ಜನದಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕ್ಕಾಗುತ್ತಾ? 100 ಜನ ಕೆಲಸ ಮಾಡಿ ನಾನು ಮುಂಚೆ ತಗೊಳ್ತಂಥ ಸಂಪಾದನೆ ಆಗಲಿ ಅಥವಾ ಮುಂಚೆ ಇದ್ದಂಥ ಸ್ಥಿತಿಗೆ ನಾನು ಇರ್ಬೋದು ಅನ್ನುವಂಥದ್ದು ಇರಬೇಕು. ಈ ಒಂದು ಆ್ಯಕ್ಚುಲಿ ಕಾಮನ್ ವಿಷಯಗಳು ಒಬ್ಬ ಪ್ರಧಾನಿಗೆ, ಒಂದು ರಕ್ಷಣಾ ಸಚಿವನಿಗೆ, ಅಮಿತ್ ಶಾಗೆ ಗೃಹ ಮಂತ್ರಿ ಇದ್ದಾರೆ ಅವ್ರಿಗಿಲ್ಲ ಅಂದಮೇಲೆ ಯಾವ ಬೇಸಿಸ್ ಮೇಲೆ ನೀವು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ? ದೇಶದಲ್ಲಿ ಇವತ್ತು ನಿರುದ್ಯೋಗ ಕಾಡ್ತಾ ಇದೆ. ಈ ದೇಶದಲ್ಲಿ ನನಗೆ ಅನಿಸೋ ಪ್ರಕಾರ ಈಗಿರೋ ಹೊಸ ಜನ್ರೇಷನ್ ಜೆ ಅಂತ ಏನು ಹೇಳ್ತೀವಲ್ಲ, ಇವ್ರನ್ನ ಸಂಪೂರ್ಣವಾಗಿ ಇವರು ಮಾನಸಿಕವಾಗಿ ಹಾಳು ಮಾಡಿಬಿಟ್ಟಿದ್ದಾರೆ. ಧರ್ಮ, ಕ್ರಿಕೆಟ್, BJP ಈ 3ರಿಂದ ಆಚೆ ಕಡೆಗೆ ಆ್ಯಕ್ಚುಲಿ ಅವ್ರನ್ನ ಯಾರು ಬರೋ ರೀತಿಯಲ್ಲಿ ಒಂದು ವ್ಯವಸ್ಥೆನೇ ಇಲ್ಲ. ಅವ್ರನ್ನ ಆ ಮಟ್ಟಕ್ಕೆ ಇವ್ರು ತಗೊಂಡು ಹೋಗ್ತಾ ಇದ್ದಾರೆ. ನೀವು ನೋಡಿರ್ಬೋದು ವಾಟ್ಸಪ್ನ ಮಿಸ್ಯೂಸ್ ಮಾಡಿದರು, ಯಾವ ಮಟ್ಟಕ್ಕೆ ಹೋಯ್ತು ಅಂತ ಗೊತ್ತಿದೆ. ಎಲ್ಲ AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಕೋಡಿಂಗ್ ಬಗ್ಗೆ, ಪೈಥಾನ್ ಬಗ್ಗೆ ಬೇರೆ ಬೇರೆ ದೇಶಗಳೆಲ್ಲ ಮಾತಾಡ್ತಾರೆ. ನಾವಿದ್ದಂಥ ಕಂಟ್ರಿಲೂ ಕೂಡ ಅದನ್ನೇ ಇದೆ. ನಮ್ಮ ಮಕ್ಕಳು ಬಂದು ಇಲ್ಲಿ ಏನು ಮಾಡ್ತವೆ, ದಿನ ಬೆಳಿಗ್ಗೆ ಬಂದು ಹಿಂದೂ ಮುಸ್ಲಿಂ ಅಂತ ಮಾಡ್ತಿದ್ದಾವೆ. ಯಾರು ಇದಕ್ಕೆಲ್ಲ ಹೊಣೆ? ಸೊ ನೀವು ಅಂತಿಮವಾಗಿ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಫೇಲ್ಯೂರ್ ಮತ್ತು ಫೇಲ್ಯೂರ್ ಆದ ಬಳಿಕ ಮುಚ್ಚ ಹಾಕಕ್ಕೆ ಟ್ರೈ ಮಾಡಿದ್ದಾರೆ. ಸಂಪೂರ್ಣವಾಗಿ ಅವರು ಆ್ಯಕ್ಚುಲಿ ಈ ಸಮಸ್ಯೆಗಳನ್ನ ಮುಚ್ಚಿಟ್ಟು ಬೇರೊಂದನ್ನು ತೋರಿಸೋದು ದುರ್ದೈವ. ಏನು ಗೊತ್ತಾ ನಿಮಗೆ? ನೋಡಿ, ದಲಿತರು ಆ್ಯಕ್ಚುಲಿ ಯಾವುದೇ ಸಂದರ್ಭದಲ್ಲಿ ರಿಸರ್ವೇಷನ್ ಪರವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ
ಅವರ ಬಡತನವನ್ನು ನಿರೂಪಣೆ ಮಾಡೋಕ್ಕೆ ಕೇಳುತ್ತೆ. ಈ ದೇಶದಲ್ಲಿರುವಂಥ ಒಂದು ಏನು ಶೋಷಕ ಸಮುದಾಯಗಳಿದೆ, ಇದೇ ಬಿ ಜೆ ಪಿಗಳಿದೆ. ಫಾರ್ ಎಕ್ಸಾಂಪಲ್, ಈ ಖರ್ಗೆ ಅವರು ಅಥವಾ ಆ್ಯಕ್ಚುಲಿ ಖರ್ಗೆ ಅವ್ರ ಮಗನ ಯಾರೋ ಒಂದಷ್ಟು ಆಸ್ತಿ ತೊಗೊಂಡಿದ್ದಾರೆ ಅಥವಾ ಸರ್ಕಾರದಿಂದ ಒಂದಷ್ಟು ಸವಲತ್ತಿದೆ ಅಂತಂದಾಗ, ಅಯ್ಯೋ ಅವ್ರು ಶ್ರೀಮಂತರು ಅಂತ ಅವ್ರ ಪಾಪ ತಂದು ಹೇಳಬೇಕು, ಇಲ್ಲಪ್ಪ ನಾನು ಶ್ರೀಮಂತನಲ್ಲ ಇಷ್ಟು ಅಂತಂದರೆ ಅವರ ಬಡತನವನ್ನು ನಿರೂಪಣೆ ಮಾಡಬೇಕು ಅವರು. ನೆಕ್ಸ್ಟು ಹಿಂದುಳಿದ ವರ್ಗದವ್ರು, ನಮ್ಮಂಥವ್ರು ಯಾರು ಪಾಪ ಬಡತನದಲ್ಲಿ ಇರ್ತವಂಥ ಇತರೆ ಹಿಂದುಳಿದ ವರ್ಗದಂಥ ಯುವಕರು ಏನಿದ್ದಾರೆ ಅವ್ರನ್ನೆಲ್ಲ ತೊಗೊಬಂದ್ಬಿಟ್ಟು ಹಿಂದುತ್ವ ಪ್ರೂವ್ ಮಾಡಿ ನೀನು ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ ಜೊತೆಗೆ ಓಟ್ ಹಾಕ್ತೀನಿ ಅಥವಾ ಬಿ ಜೆ ಪಿ ಇತರ ಪಕ್ಷಗಳಿಗೆ ಓಟ್ ಹಾಕ್ತೀನಿ ಅಂತ ಹೇಳಿದಾಗ ಇದನ್ನೆಲ್ಲ ಮನಗಂಡು, ನಾನೀಗ ಅಷ್ಟೊತ್ತಿಂದ ಏನು ಮಾತಾಡಿದೆ ಇದನ್ನೆಲ್ಲ ಮನಗಂಡು ನಾವು ಬಿ ಜೆ ಪಿಗೆ ಓಟ್ ಹಾಕಲ್ಲ, ನೀವು ನುಡಿದಂತೆ ನಡೀತಾ ಇಲ್ಲ, ಮಾತು ಮತ್ತು ಕೃತಿ ಸರಿ ಇಲ್ಲ ನಿಮ್ಮದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಗೊಂಡೋಗ್ಬಿಟ್ಟು ನಮ್ಮನ್ನು ನೀನು ಹಿಂದುತ್ವ ರುಜುವಾತು ಮಾಡು ಅನ್ನೋ ರೀತಿ ಪ್ರಶ್ನೆ ಕೇಳ್ತಾರೆ. ಹಾಗಿದ್ರೆ ನೀನು ಹಿಂದೂ ಅಲ್ಲ ಅಂತೇಳಿ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಇವರು ಹಿಂದೂಗಳಿಗೆ ಪೂರಕವಾಗಿ ಹಿಂದುತ್ವ ಇವ್ರೇನು ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಯಾವ ಕೆಲಸವೂ ಮಾಡ್ತಾ ಇಲ್ಲ. ಇವ್ರೇನು ಮಾಡ್ತಿದ್ದಾರೆ ಅದು ಯಾವುದು ಕೂಡ ಹಿಂದೂ ಧರ್ಮದ ಲಕ್ಷಣವೇ ಅಲ್ಲ. ಸೊ ಆ ರೀತಿಯಲ್ಲಿ ಹಿಂದುಳಿದ ವರ್ಗದವ್ರಿಗೆ ಹೇಳ್ತಾರೆ. ನೆಕ್ಸ್ಟು ನಮಗಿಂತ ಚಿಂತಾಜನಕ ಸ್ಥಿತಿ ಹಿಂದುಳಿದವರು ದಲಿತರಿಗಿಂತ ಯಾರ್ದು, ಅಲ್ಪಸಂಖ್ಯಾತರದು, ಅದರಲ್ಲೂ ಮುಸ್ಲಿಮರಿಗೆ ಈ ರೀತಿಯಾದಂಥ ಯಾವುದೇ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ, ಸಾವು ನೋವುಗಳಾದಂಥ ಸಂದರ್ಭದಲ್ಲಿ, ಭಯೋತ್ಪಾದನೆ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಈ ದೇಶದ ಬಹುಶಃ ಒಂದು 14% ಜನಸಂಖ್ಯೆ ಇರುವಂಥ ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದಲ್ಲಿ ಬೆಳೆದಂಥವ್ರ ಒಂದು ಸಮುದಾಯ ಏನಿದೆ ಮುಸ್ಲಿಮರು, ಅವರ ಭಾರತೀಯತೆಯನ್ನು ಪ್ರಶ್ನೆ ಮಾಡ್ತದೆ. ಈ ದೇಶದ ಏನು ಒಂದು ತಲೆ ಮಾಸಿದವರು, ನಾನು ಆಗಲೇ ಹೇಳಿದ್ನಲ್ಲ, ಈ ಹೊಸ ಜನ್ರೇಷನ್ ಏನು ಇವರು ಬಿ ಜೆ ಪಿ ತನ್ನ ಕಾಲಾಳುಗಳು ಮಾಡಿ ಇಟ್ಕೊಂಡಿದೆ, ಹಳೇ ಅವರ ಸಂಘದೊಳಗಡೆಯಿಂದ ಬಂದಂಥವ್ರು ಇದ್ದರು, 60ರಿಂದ 80 ವಯಸ್ಸಿದ್ರು ಅದೇ ಥಿಯರಿ ಅವ್ರದ್ದು. ಅವರು ತಮ್ಮದನ್ನು ಬಿಟ್ಬಿಡ್ತಾರೆ, ತಮ್ಮದೇ ಆ್ಯಕ್ಚುಲಿ ಸಮುದಾಯದೊಳಗಡೆ ಇರೋದನ್ನು ಬಿಟ್ಬಿಡ್ತಾರೆ. ಮುಸ್ಲಿಮರನ್ನು ಪ್ರತಿಯೊಂದು ಸಾರಿ ಕೂಡ ಅವರ ಭಾರತೀಯತೆಯನ್ನು ನೀವು ಏನು ನಿರೂಪಣೆ ಮಾಡಿ, ನೀನು ಪಾಕಿಸ್ತಾನಿ, ನೀನು ಭಯೋತ್ಪಾದಕ, ಇಂಥ ಒಂದು ಭಾಳಷ್ಟು ಹೇಳೋದಕ್ಕೂ ಕೂಡ ಅಸಹ್ಯ ಆಗುವಂಥ ಒಂದಷ್ಟು ಪದಗಳನ್ನು ಬಳಸಿ ಅವ್ರನ್ನ ನಿಂದೆ ಮಾಡಲಾಗುತ್ತೆ. ಹಾಗಾದರೆ ಬಿ ಜೆ ಪಿಯವರು ಎಷ್ಟು ಜನ ನಾಯಕರ ಮಕ್ಕಳುಗಳು ಮುಸ್ಲಿಮರು ಮದುವೆ ಆಗಿಲ್ಲ ನಿಮ್ಗೆ ಗೊತ್ತಿದೆಯಾ? ಇವತ್ತಿನ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಒಳಗಡೆ ಎಷ್ಟು ಮಿನಿಸ್ಟರ್ಗಳಿದ್ದಾರೆ, ಅರ್ಧದಷ್ಟು ಮಿನಿಸ್ಟರ ಮಕ್ಕಳು, ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ಕೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಏನು ಮಿನಿಸ್ಟರ್ಗಳಿದ್ದಾರೆ ಆ ಮಿನಿಸ್ಟ್ರ್ ಒಳಗಡೆ 50% ಮಿನಿಸ್ಟರ್ಗಳೇನಿದ್ದಾರೆ ಅವ್ರ ಮಕ್ಕಳುಗಳೆಲ್ಲರಿಗೂ ಇರೋದು ಫಾರಿನ್ ಸಿಟಿಸನ್ಶಿಪ್ ತೋರಿಸ್ಲಿ ಅವ್ರದ್ದು, ನೋಡೋಣ ಅವ್ರ ಮಕ್ಕಳುಗಳೆಲ್ಲ ಯಾವ ಇದರಲ್ಲಿದ್ದಾರೆ, ಯಾವ ಫಾರಿನ್ ಯಾವುದು ನಾಗರಿಕತೆಯಲ್ಲಿದ್ದಾರೆ ಅಥವಾ ಯಾವ ಒಂದು ನಮ್ಮ ಸಿಟಿಸನ್ಶಿಪ್ಪಲ್ಲಿದ್ದಾರೆ ಅಂತ ತೋರಿಸ್ಲಿ ಅವರು. ಇವ್ರು ಬಂದ್ಬಿಟ್ಟು ಹಿಂದುತ್ವದ ಬಗ್ಗೆ ಬೇರೆಯವ್ರನ್ನ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥವ್ರು, ಅವ್ರ ಪಾಪ ಬೆಂಗಳೂರಿಂದ ಆಚೆ ಗೊತ್ತಿಲ್ಲದೆ ಇರುವಂಥ ಒಬ್ಬ ಮುಸ್ಲಿಮರು ಕರೆದ್ಬಿಟ್ಟು ನೀನು ಯಾರೋ ವಯಸ್ಸಾದವ್ರನ್ನ ನೀನು ಪಾಕಿಸ್ತಾನದವನು ಅಂತ, ಅವ್ನು ಪಾಕಿಸ್ತಾನ ಬಿಡಿ ಬೆಂಗಳೂರಿಂದ ಆಚೆ ಕಡೆ 50 ಕಿಲೋಮೀಟ್ರ್ ದೂರ ಗೊತ್ತಿರಲ್ಲ. ವಿಷಯ ಹಿಂಗಿರುವಾಗ ನೀವು ಇನ್ನೊಬ್ಬರ ನಾಗರಿಕತೆಯನ್ನು ಅಥವಾ ಇನ್ನೊಬ್ಬರ ಏನೋ ಒಂದು ಪೌರತ್ವವನ್ನು ಹೇಗೆ ಪ್ರದರ್ಶಿಸ್ತೀರಿ? ತಪ್ಪಲ್ವಾ ಇದು? ಒಡೆದೋಗಿರೋದು ಯಾರೇ ಇರಲಿ, ನೀವು ಒಡೆದೋಗಿರೋದನ್ನು ನಿಖರವಾಗಿ ಇಂಥವರೇ ಒಡೆದೋಗಿದ್ದಾರೆ ಪಾಕಿಸ್ತಾನದವರು ಅಂತ ಹೇಳ್ಬಿಟ್ಟು ಆಮೇಲಿಂದ ನೀವು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀವು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಸರ್ಕಾರ, ಯಾರು ಹೊಡೆದೋದ್ರು ಅಂತ ಹೇಳ್ತಾ ಇಲ್ಲ, ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಇಲ್ಲ, ಮೀಡಿಯಾದಲ್ಲಿ ವರದಿ ಮಾಡಿದೆ, ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಇಲ್ಲ ಇಲ್ಲಿವರೆಗೆ ಅಧಿಕೃತವಾಗಿ. ವಿಷಯ ಹಿಂಗಿರುವಾಗ ಎಲ್ಲವನ್ನೂ ನೀವೇ ಕಾರಣಕರ್ತರಾಗ್ಬಿಟ್ಟು ಏನು ಗಾದೆ ಹೇಳ್ತಾರೆ ಗೊತ್ತಾ, ಕೋತಿ ತಿಂದ್ಬಿಟ್ಟು ಮೇಕೆಗೇನೋ ಒರೆಸೋಗ್ಬಿಡ್ತು ಅಂತ. ಆ ರೀತಿಯಲ್ಲೆಲ್ಲ ತಿಂದು ತೇಗಿರೋದು ಇವರು ಬಿ ಜೆ ಪಿಗರು. ಒರೆಸ್ತಾ ಇರೋದು ಆ ಮುಸ್ಲಿಮರಿಗೂ ಅಪೋಸಿಷನ್ ಪಾರ್ಟಿಗಳಿಗೂ, ಯಾರು ಪ್ರಶ್ನೆ ಮಾಡ್ತಾರೆ ಅಂಥವ್ರು ಒರೆಸ್ತಾ ಇದ್ದಾರೆ. ಇದು ಅಬ್ಸಲ್ಯೂಟ್ಲಿ ರಾಂಗ್. ನೀವು ಉತ್ತರದಾಯಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಇಂಥ ಏನು ಒಂದು ಬಿ ಜೆ ಪಿಯ ಕುತಂತ್ರಗಳಿದೆ, ಇದನ್ನು ಯುವ ಜನತೆ ಅರ್ಥ ಮಾಡ್ಕೋಬೇಕು. ಇವ್ರ ವಿರುದ್ಧ ನೀವು ಪ್ರಶ್ನೆ ಮಾಡಬೇಕು. ಅದು ಯಾವ ಸರ್ಕಾರನಾದರೂ ಇರಲಿ, ಯಾವ ಪಕ್ಷವಾದರೂ ಇರಲಿ, ಪ್ರಶ್ನೆಯನ್ನು ಮಾಡಬೇಕು. ನಾವು ತಪ್ಪನ್ನು ಮಾಡಿದಂಥ ಸರ್ಕಾರ ಇರ್ಬೋದು ಅಥವಾ ಮಂತ್ರಿಗಳಿರ್ಬೋದು ಅಥವಾ ಯಾರೇ ಜನನಾಯಕರು ಇರ್ಬೋದು, ಅವ್ರನ್ನ ಉತ್ತರದಾಯಿಗಳಿಗೆ ಮಾಡಬೇಕು.